Namaste all. Today we will learn how to do the Bhastrika. Here we are suggest to do two types of Bhastrika. ಇಲ್ಲಿ ಎರಡು ಥರದ ಭಸ್ತ್ರಿಕಾವನ್ನು ಮಾಡೋದನ್ನು ಹೇಳ್ಕೊಡ್ತೇವೆ. ಒಂದು ಭಸ್ತ್ರಿಕಾ ಸಿಂಗಲ್ ಹ್ಯಾಂಡಲ್ಲಿ ಮಾಡೋದು, ಇನ್ನೊಂದು ಎರಡು ಕೈಗಳನ್ನು ಯೂಸ್ ಮಾಡಿ. ಓಕೆ, ನಂಬರ್ 1 ದ ಭಸ್ತ್ರಿಕಾ type 1. You are keeping your hand like this. Your elbow is touching your waist. Okay, make sure your elbow is touching your waist. ನಿಮ್ಮ ಕೈಗಳನ್ನು ಮುಷ್ಟಿ ಹಿಡಿದು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. You can use the other postures also, Sukhasana also, but I personally prefer Vajrasana. Okay, this is some back. I will take 2 steps back. Okay, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. Keep your hand like this. Your elbow should touch your waist. Okay, when you are raising your hand, okay, firstly I will teach one hand. Inhale. While raising your hand, inhale. Keep your fingers open. ಕೈಗಳ ಬೆರಳನ್ನು ಓಪನ್ ಇಡಿ. ಕೈಗಳನ್ನು ಮೇಲೆತ್ತುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಇನ್ಹೇಲ್ ಮಾಡಿ. ಕೈಗಳನ್ನು ಕೆಳಗೆ ಇಳಿಸುವಾಗ ಎಕ್ಸೇಲ್ ಮಾಡಬೇಕು. ವೆನ್ ಯು pull out your hand down, using your hand, accelerator the exhalation. Throw the breath out through nose, like inhale, inhale. Okay, we'll do 20 repeats. Okay, I didn't count. It's approximately 20. You count yourself 20 times. Okay, it's good to do 20 times. First time you can do it on 10 times. Okay, now we will do it on right hand. ಈಗ ಬಲಗಡೆ ಕೈಯಲ್ಲಿ ಮಾಡುವ 20 times ಮಾಡಬೇಕು. ಓಕೆ, ಇನ್ಹೇಲ್ ವೆನ್ ಯು ಆರ್ ರೈಸಿಂಗ್ ಯುವರ್ ಹ್ಯಾಂಡ್. ಕೈಗಳನ್ನು ಮೇಲೆ ಎತ್ತುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಕೈಗಳನ್ನು ಕೆಳಗಿಳಿಸುವಾಗ ಉಸಿರನ್ನು ಹೊರಗೆ ಮೂಗಿನಿಂದ ಬಿಡಬೇಕು, ಫೋರ್ಸಲ್ಲಿ. ಓಕೆ, 20 times. ಈ ಭಸ್ತ್ರಿಕಾ ಮಾಡೋದ್ರಿಂದ ಹೆಲ್ಪ್ ಏನು ಅಂದರೆ, ಇಟ್ಸ್ ಸ್ಟ್ರೆಂಥನ್ ಯುವರ್ ಲಂಗ್ಸ್, ಇಟ್ಸ್ ಬೂಸ್ಟ್ ಯುವರ್ ಇಮ್ಯುನಿಟಿ, ಇಟ್ಸ್ ಇಂಪ್ರೂವ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್, ಆ್ಯಂಡ್ ಇಟ್ಸ್ ಇನ್ಕ್ರೀಸಸ್ ಆಕ್ಸಿಜನ್ ಲೆವೆಲ್ ಇನ್ ಯುವರ್ ಬ್ಲಡ್. ನಿಮ್ಮ ಲಂಗ್ಸ್ನ ಹೆಲ್ದಿಯಾಗಿಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ, ನಿಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ನ ಹೆಚ್ಚು ಮಾಡುತ್ತೆ, ಆ್ಯಂಡ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಓಕೆ, ನೌ ವಿ ವಿಲ್ ಲರ್ನ್ ಸೆಕೆಂಡ್ ಟೈಪ್ ಆಫ್ ಭಸ್ತ್ರಿಕಾ. ಓಕೆ, ಟೈಪ್ 2. ರೈಸ್ ಬೋತ್ ಯುವರ್ ಹ್ಯಾಂಡ್ಸ್. ಇನ್ಹೇಲ್, ಬ್ರಿಂಗ್ ಬ್ಯಾಕ್ ಟು ಫಸ್ಟ್ ಪೊಸಿಷನ್. ಮೊದಲನೇ ಸ್ಥಾನಕ್ಕೆ ಕೈಗಳನ್ನು ಕೆಳಗೆ ತನ್ನಿ. ಉಸಿರನ್ನು ಹೊರಗೆ ಹಾಕ್ತಾ. ಎಕ್ಸೇಲ್ ಯುವರ್ ಬ್ರೀತ್ ಥ್ರೂ ನೋಸ್. ಇನ್ಹೇಲ್, exhale, inhale, exhale. Okay, again we will do it 20 times.
relax, relax. Okay. After doing this exercise, it's compulsory to do Nadi Shuddhi. Any exercise you can do, any asanas, after that it's like a ಕೂಲಿಂಗ್ ಎಕ್ಸಸೈಸ್. ಯಾವುದೇ ಆಸನಗಳನ್ನು ಮಾಡಿದ ನಂತರ ನಾಡಿ ಶುದ್ಧಿ ಮಾಡೋದು ವೆರಿ ಇಂಪಾರ್ಟೆಂಟ್. Now we will learn how to do Nadi Shuddhi. That exercise you can perform in a Vajrasana or Sukhasana. Okay? ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕೂತು ನೀವು ನಾಡಿ ಶುದ್ಧಿ ಎಕ್ಸಸೈಸನ್ನು ಕೂಡ ಮಾಡ್ಬೋದು. ಇದು ನಿಮ್ಮ ಬ್ರೀತಿಂಗ್ನ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಪ್ರಾಣಾಯಾಮ. Okay, for this take your palm, right hand, make a 3 part. One is thumb, second is your index finger and middle finger, third part your ring finger and little finger. Okay, 3 parts. Okay, ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯ ಬೆರಳು ಒಂದು ಪಾರ್ಟು, ಕಿರು ಬೆರಳು ಮತ್ತು ಉಂಗುರದ ಬೆರಳು ಒಂದು ಪಾರ್ಟು, ಹೆಬ್ಬೆರಳು ಒಂದು ಪಾರ್ಟು. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಲ್. ಬಲ ಮೂಗಿನ ಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಕ್ಲೋಸ್ ಮಾಡಿ, ಇನ್ನೆರಡು ಬೆರಳುಗಳನ್ನು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ನಿಮ್ಮ ಆಜ್ಞಾ ಚಕ್ರ, ಇಲ್ಲಿ ನಿಮ್ಮ ಆಜ್ಞಾ ಚಕ್ರ ಇರುತ್ತೆ, ಆಜ್ಞಾ ಚಕ್ರಕ್ಕೆ ಇಡಿ. ರಿಂಗ್ ಫಿಂಗರ್ ಆ್ಯಂಡ್ ಲಿಟಲ್ ಫಿಂಗರ್ನ ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಲ್ ಟು ಯೂಸ್ ಡೋಂಟ್ ಕ್ಲೋಸ್ ಬೋತ್ ದ ಲೆಫ್ಟ್ ಆ್ಯಂಡ್ ರೈಟ್ ನೋಸ್ಟ್ರಲ್. ಎರಡು ಮೂಗ ಹೊಳ್ಳೆಯನ್ನು ಕ್ಲೋಸ್ ಮಾಡಬೇಡಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ದಿಸ್ ಎಕ್ಸಸೈಸ್ ಪರ್ಫಾರ್ಮ್ ಲೈಕ್ ಟೇಕ್ ಎ ಬ್ರೀತ್ ಇನ್ ಅ ಲೆಫ್ಟ್ ನೋಸ್ಟ್ರಲ್, ಹೋಲ್ಡ್, ರಿಲೀಸ್ ಫ್ರಮ್ ದ ರೈಟ್ ಸೈಡ್. It's breathing in a one nostril and breathe out in another nostril. Okay, take a breath from left, hold, then release from right, then take a breathe from right, hold and release from the left. ಈ ಹೋಲ್ಡ್ ಮಾಡಲಿಕ್ಕೆ, ರಿಲೀಸ್ ಮಾಡಲಿಕ್ಕೆ ಈ ಫಿಂಗರ್ಗಳನ್ನು ನೋಸ್ಟ್ರಲ್ ಕ್ಲೋಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನಾವು ಕ್ಲೋಸ್ ಯುವರ್ ರೈಟ್ ನೋಸ್ಟ್ರಲ್ ಫ್ರಮ್ ಥಂಬ್, ಟೇಕ್ ಎ ಡೀಪ್ ಬ್ರೀತ್. After taking the deep breath, close your right nostril, both left and right. Hold for at least 5 seconds. You can gradually increase the timings up to 20 seconds. Starting, you hold for 5 seconds. Means you count 1, 2, 3, 4, 5 in your mind. Okay? Take a deep breath. Close, hold, lift your thumb, release the breath from your right nostril slowly. And again, you take a deep breath from right nostril, close, hold for 5 seconds. Then lift your left nostril, fingers what you have put it for the close, release from the left nostril. Okay, now I will do it for a repetition. Okay,
Hope you understand. Once again I will tell you. Close the one side nostril, take a breath from left, then feel that you are holding that breath in your Ajna chakra. Here hold the breath possible time, take a 5 seconds at least. You can increase up to 20 seconds. Don't force yourself to hold the breath, that's not good. Okay, hold for 5 seconds, then close right nostril, release from right. Again take a breath in from the left nostril, hold for 5 seconds, breathe out from your left nostril. It repeated same. Okay, inhale, hold, exhale, inhale, hold, exhale. Okay, hope you guys understood. Thank you all. ಜೈ ಗುರುದೇವ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇವೆ. ಥ್ಯಾಂಕ್ ಯು.